ಇವಾಗ ನಾವು ಪ್ರತಿ ಸತಿ ಎಲ್ಗೋದ್ರೆ ಹಿಂಗೆ ಆಗುತ್ತೆ ಗೈಸ್. ಜರ್ನಿ ಸ್ಟಾರ್ಟ್ ಆಗಿ ಒಂದು 100 ಮೆಟ್ಲು ಕಂಪ್ಲೀಟ್ ಆಗಿಲ್ಲ, ಆಗಲೇ ಇವ್ರಿಗೊಂದು ಡಿಫೆಕ್ಟ್ ಕಾಣಿಸ್ತೈತೆ. ಇನ್ನು ಟೈಮ್ ನಿಮ್ಗೆ ನಾಳೆವರೆಗೂ ಐತೆ. ಇಷ್ಟು ಬೇಗ ಮೇಲ್ಗಡೆ ಹೋಗೋದು ಏನ್ ಬರ್ತಿರೋ ಗೊತ್ತಿಲ್ಲ. ಓಂ ನಮೋ ವೆಂಕಟೇಶಾಯ ನಮಃ. ಸೊ ಇವಾಗ ನಾವು ಫ್ರೀ ಬಸ್ಸಲ್ಲಿ ಇದ್ದೀವಿ. ಕೋಗಿಲೇಟಿ 4 ಮೊಟ್ಟೆಯಲ್ಲಿ 1 ಮೊಟ್ಟೆ ಕಾಗೆ ಆಗೋದು ಹೇಗೆ ಅಂದರೆ ಹೀಗೆ ಅದೇ ನಾವು ತಲುಪಬೇಕಾಗಿರೋ ಡೆಸ್ಟಿನೇಷನ್. ಆ ಕಡೆ ಸುದೀಪ್ ಬ್ರೋ ಅವರು ಅವ್ರ ಮನೆಗೆ ಗಿಫ್ಟ್ ಐಟಮ್ ಏನೋ ತಗೊಂಡಂಗವ್ರೆ. ಇವಾಗ ಇನ್ನೊಂದು ಡೆಡ್ಲಿ ಸೀನ್ ಏನು ಗೊತ್ತಾಗ, ನಾವು ಮಧ್ಯಾಹ್ನ ದರ್ಶನಕ್ಕೆ ಅಂತ ಹೋಗ್ಬೇಕಾದ್ರೆ ಲಾಕರ್ ರೂಮಲ್ಲಿ ಬಟ್ಟೆಗಳು ಬ್ಯಾಗ್ಗಳು ಇಕ್ಕಿರ್ತೀವಿ, ನೋಡಿರ್ತೀರ ನೀವು. ಇನ್ಮೇಲೆ ನನ್ನ ಠಿಕಾಣಿ ಇಲ್ಲೇ, ಹಾಸಿಗೆ ಟೆಂಟ್ ರೆಡಿ ಆಗಬೇಕು, ಹೋಗೋ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವಾಗ ನಾವು ತಿರುಪತಿಲಿದ್ದೀವಿ. ಈ ಕಡೆ KSRTC ಬಸ್ ಸ್ಟ್ಯಾಂಡ್ ಇದೆ. ಟೈಮ್ ಇವಾಗ 4:48, 4:45. ಈಗ ನಾವೆಲ್ಲರೂ ಶ್ರೀನಿವಾಸ ಕಾಂಪ್ಲೆಕ್ಸ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ದರ್ಶನಕ್ಕೆ, ಒಂದು ಟೋಕನ್ ಇಸ್ಕೊಳಕ್ಕೆ ಅಂತ. ಲೆಟ್ಸಿ ಪ್ರೆಸೆಂಟ್ಲಿ ಈ ವ್ಲಾಗಲ್ಲಿ ನಾನು, ಸುದೀಪ್ ಬ್ರೋ, ಫ್ರೆಂಡ್ ರಿತಿಕ್ ಮತ್ತು ಬಾಯ್ಸ್ ಎಲ್ಲ ಆನಂದ್ ಹೋಗಿದ್ದೀವಿ. ಫ್ಲ್ಯಾಶ್ ಆನ್ ಮಾಡೋದಕ್ಕೆ ಅದು ನೋಡಿದ್ರೆ ರೋಡ್ ಕರೆಕ್ಟಾಗಿ ಮಾಡೋಕ್ಕಾಗ್ತಾಯಿಲ್ಲ, ಅದಕ್ಕೆ ಜಾಸ್ತಿ ಫ್ಲ್ಯಾಶ್ ಮೇಲೆ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ. ಅಲ್ಲಿ ಹೋಗೋಣ. ಇವಾಗ ಮಾರ್ಟಿನ್ ಫಿಲಮ್ ತೆಲುಗಲ್ಲಿ ಇಲ್ಲೂ ರಿಲೀಸ್ ಮಾಡ್ಬಿಟ್ಟವ್ರೆ ಗೈಸ್. ಈ ನನ್ನ ಸ್ಯಾಮ್ಸಂಗ್ ಫೋನಲ್ಲಿ ಫ್ಲ್ಯಾಶು ಹೆವಿ ಬ್ರೈಟ್ ಆಗಿದೆ. ಇದು ಒಂದು ಚೆಕ್ ಮಾಡೋಣ ಐಫೋನ್ ಇಟ್ಕೊಂಡು. ಓಕೆ ಪರವಾಗಿಲ್ಲ ಬ್ರೋ, ರೋಡನ್ನು ನೋಡ್ಬೋದು. ನಿಮ್ಮ ಫೋನಲ್ಲಿ ಫ್ಲ್ಯಾಶ್ ಆನ್ ಮಾಡಿದ್ರು. ನನ್ನ ಫೋನಲ್ಲಿ ಫ್ಲ್ಯಾಶ್ ಆನ್ ಮಾಡಿದ್ರೆ ಕಣ್ಣೆಲ್ಲ ವೈಟ್ ಸ್ಪಾಟ್ ಥರ ಕಾಣಿಸ್ತಿರುತ್ತೆ ವಿಡಿಯೋ ಆದಮೇಲೆ. ನೀವೇನು ಅಲ್ಲಿ ಇಟ್ಕೋತೀರಾ ಯಪ್ಪ? ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಶ್ರೀನಿವಾಸ ಕಾಂಪ್ಲೆಕ್ಸ್ ಅಂತ, ಅದು ಇನ್ನೆಲ್ಲೂ ಇಲ್ಲ, ಆ ಕಡೆ ಇದೆ. ಹೋಗೋದು ಆ ಕಡೆ ದೊಡ್ಡ ಗೋಪುರ ಕಾಣಿಸ್ತಾ ಇರ್ಬೇಕು ನಿಮಗೆ. ಸೊ ಇದೆ ಶ್ರೀವಾರಿ ಕಾಂಪ್ಲೆಕ್ಸು. ಈ ಜಾಗದಲ್ಲಿ ಇಲ್ಲಿ V2 SSD ಟೋಕನ್ಸ್ ಅಂತ ಕಾಣಿಸುತ್ತೆ. ಎಷ್ಟು ಖಾಲಿ ಇದೆ ನೋಡಿ ಗಾಯ್ಸ್. ಇಲ್ಲಿ ಟಿಕೆಟ್ ತಗೊಳಕ್ಕೆ ಬಂದ್ವಿ. ಟಿಕೆಟ್ ತಗೊಂಡ್ಮೇಲೆ ಗೊತ್ತಾಯಿತು ನಮ್ಮ ಸ್ಲಾಟ್ ನಾಳೆಗೆ ಬಿದ್ದಿದೆ ಅಂತ. ಸೊ ನಾಳೆವರೆಗೂ ನಾವು ದರ್ಶನಕ್ಕೆ ಹೋಗೋಕ್ಕಾಗಲ್ಲ. ಇವಾಗ ಇದಕ್ಕೆ ಏನಾದರೂ ಒಂದು ಆಲ್ಟ್ರೇಷನ್ ಮಾಡಬೇಕು. ಅದಕ್ಕೆ ಇವಾಗ ಶ್ರೀವಾರಿ ಮೆಟ್ಟು ಅಂತ ಹೋಗ್ತಾ ಇದ್ದೀವಿ, ಬೆಟ್ಟ ಹತ್ರ. ಸೊ ಇವಾಗ ನಾವು ಶ್ರೀವಾರಿ ಮೆಟ್ಟು ಕಡೆ ಹೋಗ್ತಾ ಇದ್ದೀವಿ. ಈ ಕಡೆಯಿಂದ 20 ಕಿಲೋಮೀಟ್ರ್ ಮೇಲೆ ಇದೆ. ಒಂದು ಆಟೋಲ್ಲಿ ಅರ್ಧ ಗಂಟೆ ರೀಚ್ ಆಗ್ತೀವಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಬಾರ್ಗೇನಿಂಗ್ ಮಾಡಿದ್ದಾಯಿತು, ಒಂದು ರೇಟ್ ಫಿಕ್ಸ್ ಹಾಕಿ. ಅದೇ ಹೇಳಿದ್ದು ಗೈಸ್. ಟೈಮ್ ಬಂದು 5:51. ಇನ್ನೊಂದು 9 ನಿಮಿಷಕ್ಕೆ ಈ ಕಡೆಯಿಂದ ಗಾಡಿಗಳನ್ನೆಲ್ಲ ಬಿಡ್ತಾರಂತೆ. ಆ್ಯಂಡ್ ಈ ಜಾಗ ಬಂದು ಆ ಕಡೆ ಶ್ರೀನಿವಾಸ ಮಂಗಾಪುರಂ ದೇವಸ್ಥಾನ ಇದೆ. ಈ ಕಡೆನೇ ಸೇಫ್ಟಿಗಿರಲಿ ಅಂತ ಆಟೋ ಓಡಿಸ್ತಾರಲ್ಲ, ಅವ್ರು ಹೇಳಿದ್ರು ಲಾಕರ್ ಇಸ್ಕೊಂಡ್ಬಿಟ್ಟು. ಅದಕ್ಕೆ ಒಂದು 3 ಲಾಕರ್ ಇಸ್ಕೊಂಡು ನನ್ನ ಹತ್ರ ಒಂದು, ಇವ್ರ ಹತ್ರ 2 ಅದೇ. ಇವಾಗ ಬಿಡ್ತಾ ಇದ್ದಾರೆ ಒಳಗಡೆ ಹೋಗೋಕ್ಕೆ. ಒಂದೊಂದೇ ಗಾಡಿ ಹೋಗ್ತಾ ಇದೆ. ನಮ್ಮ ಗಾಡಿ ಕೂಡ ಅದೇ ಥರ ಹೋಗ್ತಾ ಇದೆ. ಇಲ್ಲಿ ಈ ಟೈಮಲ್ಲಿ ಎಷ್ಟು ಗಾಡಿಗಳೈತೆ ನೋಡಿ ಗೈಸ್. ಈ ಕಡೆ ಬಸ್ ಕೂಡ ಬರ್ತದೆ. ಎಲ್ಲ ಈ ರೂಟಿಂದ ದೇವ್ರ ದರ್ಶನಕ್ಕೆ ಅಂತ ಹೋಗೋಕ್ಕೆ, ಬೆಟ್ಟ ಹತ್ತಕ್ಕೆ. ಇದೇ ಗೈಸ್ ಎಂಟ್ರಿ ಆರ್ಚು. ಈ ಕಡೆಯಿಂದನೇ ಬಿಡ್ತಾ ಇರೋದು. ಬ್ರಾ ನೀವಲ್ಲ ಬ್ರಾ ಆ ಕಡೆ. ಗೈಸ್ 6 ಗಂಟೆಗೆ ಕಾಣಿಸ್ತಾ ಇರೋ ಸೀನ್ ಇದು. ಬೆಟ್ಟದ ಮೇಲೆ ಫಾಗ್ ಕಾಣಿಸ್ತಾ ಇತ್ತಲ್ಲ, ಇನ್ನೂ ರೀಚೇ ಆಗಿಲ್ಲ. ಇವಾಗಲೇ ಬೆಟ್ಟ ಕಾಣಿಸ್ತೈತೆ ನೋಡಿ. ಇವಾಗ ನಾವು ಶ್ರೀವಾರಿ ಮೆಟ್ಟು ಹತ್ರ ಇದ್ದೀವಿ. ಆ್ಯಂಡ್ ಇವಾಗ ಆಟೋಗೆ ಸ್ವಲ್ಪ ಪೇ ಮಾಡಿ ಆ ಕಡೆ ಬ್ಯಾಗೇಜ್ಗಳಿಗೆ ಹೋಗ್ಬೇಕಂತ. ಓಕೆ ಥ್ಯಾಂಕ್ ಯು ಗೈಸ್. ಈ ಕಡೆ ಕೂಡ ಇನ್ಫೋಸಿಸ್ ಫೌಂಡೇಶನ್ ಒಂದು ಕೈ ಇದೆ. ಇಲಾಖರ್ ನೋಡಿ ಶ್ರೀವಾರಿ ಮೆಟ್ಟು ಓಪನಿಂಗ್ 6 AM to 6 PM. 6 ಗಂಟೆಗೆ ಕ್ಲೋಸ್ ಇದು. ಫ್ರೀ ಲಗೇಜ್ ಡೆಪಾಸಿಟ್ ಕೌಂಟ್ರು. ಈ ಕಡೆನೇ ನಾವು ಆ ಕಡೆ ಬರ್ತಾ ಇದ್ದಾರಲ್ಲ ಅವರು ಎಲ್ಲರೂ ನಮ್ಮ ಲಗೇಜ್ಗಳನ್ನ ಇಕ್ಕಕ್ಕೆ ಅಂತ ಹೊರಟಿವಿ. ಗಾಯ್ಸ್ ಒಳಗಡೆ ನಮ್ಮ ಬ್ಯಾಗ್ ಕೊಟ್ಟಿದ್ವಿ. ಅದಕ್ಕೆ ಒಂದು ಟೋಕನ್ ಕೊಟ್ಟು ಈ ಬ್ಯಾಗ್ಗಳಿಗೆಲ್ಲ ಇದ್ರ ಟ್ಯಾಗ್ಗಳು ಹಾಕಿಸಿ ಹಿಂಗೆ ಕೊಡೋಕೆ ಹೇಳಿದಾರೆ. ಈ ಸಾಧನೆ ಸಬ್ಮಿಟ್ ಮಾಡೋಕೆ ಹೋಗ್ತಾ ಇದೀವಿ ಗೈಸ್. ನಾವೇ ಬ್ಯಾಗ್ ಇಟ್ಟು ಬರ್ಬೇಕಂತೆ, ಅದಕ್ಕೆ ಇಡಕ್ಕೆ ಬಂದಿದ್ದೀವಿ. ಬೆಟ್ಟದ ಮೇಲೆ ಹೋಗಿ ಬ್ಯಾಗ್ ಇಸ್ಕೋಬೇಕಂದ್ರೆ ಈ ಟೋಕನ್ ತುಂಬ ಇಂಪಾರ್ಟೆಂಟ್. ಎಲ್ಲವರು ಆನಂದ್ರು ಇಲ್ಲಿ ಗಾಯ್ಸ್ ಅಲ್ಲಿ ಕಾಣಿಸ್ತೈತಲ್ಲ ಕ್ಯೂ, ಅದು ಈ ಕಡೆ ಬೆಟ್ಟ ಹತ್ತೋದಕ್ಕೆ ಮುಂಚೆ ಇಸ್ಕೊಳ್ಳೋ ಟೋಕನ್ಗೆ ಅಂತಾನೆ ಎಷ್ಟು ಜನ ಇದ್ದಾರೆ. ಬ್ರೋ ಬೇಗ ಹೋಗ್ಬೇಕು, ಕಮ್ ಬ್ರೋ. ಪ್ರತಿ ಸತಿ ಎಲ್ಗೋದ್ರೆ ಹಿಂಗೆ ಆಗುತ್ತೆ ಗೈಸ್. ಅಲ್ಲಿ ಕಾಣಿಸ್ತಿದಾರಲ್ಲ ಆ ಕಡೆ ಅಯ್ಯಪ್ಪ ಲಾಸ್ಟ್ ಜನ ತಲೆ ಒರೆಸ್ಕೊತಾ ಇದ್ನಲ್ಲ, ಅದೇ ಇವಾಗ ಅಷ್ಟೇ ಜನ ಇರೋದು. ಅದಕ್ಕೆ ಹಿಂಗಡೆ ಇನ್ನೂ ಯಾರೋ ಆ್ಯಡ್ ಆಗ್ತಾಯಿಲ್ಲ. ನಾವು ಬರ್ಬೇಕಾದ್ರೆ ಅಲ್ಲಿ ತುಂಬ್ಕೊಂಡು ಅದ್ರ ಹಿಂದ್ಗಡೆ ಎಲ್ಲ ಇಲ್ಲಿವರೆಗೂ ನಿಂತಿದ್ರು ಹೋಗೋಕ್ಕೆ ಅಂತ. ಎನಿವೇಸ್ ಇವಾಗ ನಾವು ಟೋಕನ್ ಇಸ್ಕೊಳ್ಳೋಕ್ಕೆ ಎಂಟ್ರ್ ಆಗ್ತಾ ಇದ್ದೀವಿ. ಗಾಯ್ಸ್ ಬ್ರೇಕಿಂಗ್ ನ್ಯೂಸ್ ಏನು ಅಂದರೆ ನಮ್ಗೆ ಈ ಕಡೆ ಟೋಕನ್ ಸಿಕ್ಕಿಲ್ಲ. ಯಾಕಂದರೆ ನಾವು ಫಸ್ಟು ಆ ಕಡೆ ಹೋಗಿದ್ವಲ್ಲ ಶ್ರೀವಾರಿ ಯಾವುದು
ಕಾಂಪ್ಲೆಕ್ಸ್ ಹತ್ರ ಆ ಕಾಂಪ್ಲೆಕ್ಸಲ್ಲಿ ಸಿಕ್ಕಿದ ಟೋಕನ್ ಆಧಾರ್ ಕಾರ್ಡ್ ನಾವು ಬಳಸ್ಕೊಂಡು ಮಾಡಿದ್ದು. ಇಲ್ಲಿ ಆಧಾರ್ ಕಾರ್ಡ್ ಎಂಟ್ರ್ ಆದಾಗ ನಮ್ದು ಆಲ್ರೆಡಿ ರಿಜಿಸ್ಟರ್ ಅಂತ ಗೊತ್ತಾಗ್ಬಿಟ್ಟೈತೆ. ಸೊ ಇಲ್ಲಿ ಕೊಡ್ತಾಯಿಲ್ಲ. ಇವಾಗ ಏನು ಮಾಡೋದು ನೋಡಬೇಕು. ಆ್ಯಂಡ್ ಆ ಟೋಕನಲ್ಲಿ ನಾಳೆ ಬೆಳಗ್ಗೆ 3 ಗಂಟೆಗೆ ಅಂದರೆ ದರ್ಶನ ಇರೋದು. ಸೊ ಮಳೆ ಬರ್ತೈತೆ ಅಂತ ಸುದೀಪ್ ಖರ್ಚೀಫ್ ಹಾಕೊಂಡು ಹೋಗ್ತಾವ್ರೆ, ಸೇಫ್ಟಿ. ಸೊ ಆಗೋದಾಗಲಿ ದೇವ್ರ ಇಚ್ಛೆ ಅಂದ್ಬಿಟ್ಟು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮೇಲಕ್ಕೆ ಹೋದ್ಮೇಲೆ ನೋಡೋಣ ಏನಾಗುತ್ತೆ ಅಂತ. ಸೊ ಅಲ್ಲಿ ಕಾಣಿಸ್ತಾ ಇತ್ತಲ್ಲ, ಅಲ್ಲಿಂದ ಶ್ರೀವಾರಿ ಮೆಟ್ಟು ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಮಾಡ್ತಾ ಇದ್ದೀವಿ. Much later. ನೋಡಿ ಗೈಸ್, ಜರ್ನಿ ಸ್ಟಾರ್ಟ್ ಆಗಿ ಒಂದು 100 ಮೆಟ್ಲು ಕಂಪ್ಲೀಟ್ ಆಗಿಲ್ಲ. ಆಗಲೇ ಇವ್ರಿಗೊಂದು ಡಿಫೆಕ್ಟ್ ಕಾಣಿಸ್ತೈತೆ. ಇವ್ರು ಅದಕ್ಕೆ ಅಂತ ಮೂವ್ ಯೂಸ್ ಮಾಡ್ತಾವ್ರೆ. ಪಾಪ ಈ ಜಾಗನ ಬ್ರೋ ಕರೆಕ್ಟಾಗಿ ಸ್ಪ್ರೇ ಹೊಡಿತಾ ಇರೋ ಜಾಗದಲ್ಲಿ ಏನಾಗಿದೆ ಹಿಡ್ಕೊಂಬಿಟ್ಟು ಕಂಪ್ನಿಗಿರ್ಲಿ ಅಂತ ಕರೆಕ್ಟಾಗಿ ಇಲ್ಲಿಗೆ 100 ಸ್ಟೆಪ್ಸ್ ಆಯಿತು. ಗೈಸ್, ನಾನು ಇಷ್ಟು ದಿನ ಇಲ್ಲಿವರೆಗೂ ದೇವಸ್ಥಾನಕ್ಕೆ ಬಂದಿರೋದು ಜಸ್ಟ್ ಅಲಿಪಿರಿ ಮೆಟ್ಟು ಬಳಸ್ಕೊಂಡೆ ಆ ಕಡೆ ಮೆಟ್ಲು ಹತ್ತೀನಿ. ಆದರೆ ಇವತ್ತು ಅದು ಫಸ್ಟ್ ಟೈಮ್ ಈ ಗ್ಯಾಂಗ್ ಜೊತೆ ಶ್ರೀವಾರಿ ಮೆಟ್ಟು ಹತ್ತಾಯಿನಿ. ಬ್ರೋ ಅಯ್ಯೋ ಇದು ಬ್ರೋ ಸತ್ಯಪ್ಪ ಹೇಳಿ. ದೇವ್ರು ನಮ್ಮನ್ನು ನೋಡಬೇಕು ಅಂದರೆ ಹೆಂಗೆ ಬೇಕಾದ್ರೆ ಕರ್ಸ್ಕೊಂತಾನಲ್ವಾ? ಹೆಂಗೆ ಬೇಕಾದ್ರೆ ಕರ್ಸ್ಕೊತಾರೆ. ಈ ಕಡೆಯಿಂದ ಹೋದ್ರೆ ಲೇಟ್ ಆಗುತ್ತೆ ಬ್ರೋ. ಹಂಗೆ ಇದಕ್ಕೆ ಹಿಂಗೋಗೋಣ. ಡೈರೆಕ್ಟ್ ಹಿಂಗೆ ಹತ್ಕೊಂಡು ಹೋಗೋಣ. ಹಿಂಗೆ ಇಟ್ಕೊಂಡು ಡೈರೆಕ್ಟ್ ಹಿಂಗೆ ಅಡ್ವೆಂಚರ್ ಬ್ರೋ. ದೇವ್ರು ನಮ್ಮನ್ನು ನೋಡಬೇಕು ಅಂದರೆ ಕರ್ಸ್ಕೊಂತಾರೆ ಬ್ರೋ. ದೇವ್ರು ನೋಡ್ಬೇಕಲ್ಲ, ನಾವು ದೇವ್ರು ನೋಡ್ಬೇಕಾದ್ರೆ ಕರ್ಸ್ಕೊಳ್ಳೋದು. ಬ್ರೋ ಏನೋ ಒಂದು ಹೇಳ ನಿಮಗೆ. ನಾನೇನು ಹೇಳಿಲ್ಲ ಬ್ರೋ, ಹೇಳ ಅಂತ ಕೇಳಿದೆ. ರೈಟ್ ಸೈಡಲ್ಲಿ ರಿತಿಕೋಣ ಅಂತ. ನಾವು ಇಲ್ಲಿಗೆ 430 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ ಬ್ರೋ. ಇವಾಗ ನಿಮಗೆ ಕೇಳಿಸ್ತಿರೋ ಬ್ಯಾಕ್ಗ್ರೌಂಡ್ ನೈಸ್ ಅಂದರೆ ಏನು ಗೊತ್ತಾಗುತ್ತೆ ಅಂದರೆ, ನೀರು ಮಳೆ ರೂಪದಲ್ಲಿ ಧಾರಾಕಾರವಾಗಿ ಬರ್ತಿದೆ. ಅದರ ಪ್ರೂಫ್ ಆಗಿ ಈ ಕಡೆ ನೀರು ಹಂಗೆ ಹರಿದಿದೆ ನೋಡಿ. ನಾವೆಷ್ಟು ಕಷ್ಟ ಬಿದ್ದು ದೇವ್ರ ದರ್ಶನಕ್ಕೆ ಅಂತ ಹೊಟ್ಟಿದ್ದೀವಿ. ಈ ಭಕ್ತಿಗೆ ಏನಿಲ್ಲ, ದೇವ್ರದ್ದು ಆಶೀರ್ವಾದ ಸಿಗುತ್ತೆ. ಇಲ್ಲಿಗೆ 600 ಸ್ಟೆಪ್ಸ್ ಕಂಪ್ಲೀಟ್. ಇನ್ನು 1788 ಸ್ಟೆಪ್ಸ್ ಇದೆ, ಇನ್ನೂ ಬಂದಿಲ್ಲ. ಈಗ ಕಾಣಿಸ್ತಾ ಐತಲ್ಲ ಗೈಸ್, ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇದು ವಾಟರ್ ಪೈಪ್ಲೈನ್. ಇದು ಫುಲ್ ಡೌನ್ ಸ್ಟ್ರೀಮ್ ಹೋಗ್ತಾ ಇರೋದಕ್ಕೆ ಏನು ಫೋರ್ಸ್ ಇದೆ ಗೊತ್ತಾ? ಬಾಬಾ ಹೆಂಗೆ ಇದು ಫೋರ್ಸು. ನಮಗೆ ಈ ಮೆಟ್ಲಲ್ಲಿ ಕಾಣಿಸಿದ ಮೊದಲನೇ ಸ್ಟಾಲ್ ಅಂದರೆ ಇದೆ. ಇನ್ನು ಮುಂದೆ ಯಾವ ಸ್ಟಾಲು ಇಲ್ಲ ಅಂತ ಹೇಳ್ತಾ ಇದ್ರು. ಅಪರೂಪಕ್ಕೆ ಇದೊಂದು ಕಾಣಿಸೈತೆ. ಈ ಗ್ಯಾಪಲ್ಲಿ ನಾವು ಬಿಸ್ಕೆಟ್ ತಿಂತಾಯಿದ್ವಿ. ಇದು 2ನೇ ಸ್ಟಾಲ್. ಆ್ಯಕ್ಚುಲಿ ನೀರು ಪೈಪ್ಲೈನ್ ಇಷ್ಟು ದೊಡ್ಡದಾಗಿದೆ. ಅದು ಹೇಳಿದ್ನಲ್ಲ, ಅದಲ್ಲ. 1000 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ನಮ್ಮಲ್ಲಿರುವ ಜೋಶು ಸ್ವಲ್ಪ ಕುಗ್ದೋಯ್ತು. ಆ್ಯಂಡ್ ಇಲ್ಲಿ ಬಂತು, 1 ಡ್ರಾಪ್ ಬಂತು ಕಂಪ್ಲೀಟ್ ಆಗಿ. 1300ನ ಹೆಜ್ಜೆಗೆ 1200ನೇ ಹೆಜ್ಜೆಗೆ ಒಂದು ಸ್ಕ್ಯಾನಿಂಗ್ ಸೆಂಟರ್ ಬಂತು ನೋಡಿ. ಈಗ ಇಲ್ಲಿಂದ ವ್ಯೂ ಹಿಂಗೆ ಕಾಣಿಸ್ತಿದೆ. ವೈಡ್ ಆ್ಯಂಗಲ್ ಹಿಂಗೆ ಕಾಣಿಸುತ್ತೆ, ಝೂಮ್ ಮಾಡಿದ್ರೆ ಹಿಂಗೆ ಕಾಣಿಸುತ್ತೆ. ಒಟ್ಟಿನಲ್ಲಿ ಫಾಗ್ ಅಂತೂ ಕಾಣಿಸುತ್ತೆ. ಬ್ರೋ ಬನ್ನಿ ಬ್ರೋ, ನಿಮಗೋಸ್ಕರ ಒಂದು ಕಂಟೆಂಟ್ ಸಿಕ್ತು. ಹೇಳಿಲ್ವಾ ಗೈಸ್, ತುಂಬ ಜನ ಕ್ರಿಯೇಟರ್ಸ್ಗೆ ನಾನೇ ಕಂಟೆಂಟ್ ಕೊಡ್ತಾ ಇರ್ತೀನಿ. ಅದು ಯಾರು ಹೇಳ್ಕೊಳಲ್ಲ. ಕೆಲವೊಂದು ಸತಿ ಎಕ್ಸ್ಟ್ರೀಮ್ಗೆ ಹೋದಾಗ ಈ ಥರ ತೋರಿಸ್ಕೊಂತೀವಿ ಅಷ್ಟೇ. ಗೈಸ್ ಆ್ಯಕ್ಚುಲಿ ಹೈಟ್ ಇದು ಸ್ಲೋಪ್ ತುಂಬ ಹೈಟಲ್ಲಿರೋದಕ್ಕೆ ಈಸಿಯಾಗಿ ಎತ್ತಕ್ಕಾಗ್ತಾ ಇಲ್ಲ. ನನ್ನೊಬ್ಬನ ಕತೆ ಅಲ್ಲ, ಎಲ್ರ ಕತೆನೂ ಅದೇ. ಯಾಕೋ ಸ್ವಲ್ಪ ಸ್ಲೋ ಆಗಾಗ್ತೈತೆ. ಭಕ್ತಾದಿಗಳಲ್ಲಿ ವಿನಂತಿ, ಮೆಟ್ಲತ್ತಿರ್ಬೇಕಾದ್ರೆ ಹುಷಾರಾಗಬೇಕು. ಈ ಕಡೆ ಏನಾದ್ರು ದಬಾಕೊಂಡು ಅಂದರೆ ಕ್ರೇನ್ ತರಿಸ್ಬೇಕಾಗುತ್ತೆ. ಅಲ್ಲಿ ನೋಡಿ ಗೈಸ್, ಯಾರೋ ಮುಟ್ಟಿದೇನೆ ಆ ಬೆಟ್ಟದಲ್ಲಿ ಆ ಥರ ಸೆಗ್ರಿಗೇಷನ್ಗಳಾಗವೆ. ಇನ್ನು ಮನುಷ್ಯರು ಕೈ ಹಾಕಿದರೆ ಶಿಲೆನೇ ಮಾಡ್ಬಿಡ್ತಾಯಿದ್ರು. ಬ್ರೋ ಸುದೀಪ್ ಬ್ರೋ ಕರೆಕ್ಟಾಗಿ ಈ ಕಡೆ ಒಂದು ವಿಡಿಯೋ ಮಾಡಿ ಆಯಿತಾ? ಹಾಂ, ಓಕೆ ನೋಡಿ ಗೈಸ್, ಈ ಥರ ಟ್ರಿಪ್ಪಿಗೆ ಬಂದಾಗ ಮಾತ್ರ ನನ್ನ ಮಾತನ್ನ ತುಂಬ ಯಥೇಚ್ಛವಾಗಿ ಫಾಲೋ ಮಾಡ್ತಾರೆ ಇವರು. ಗೈಸ್ ಈ ಕಡೆ ಒಂದು ಫ್ಯಾಮಿಲಿ ಏನೋ ಬಿಟ್ಟು ಬಂದು ರಿಕ್ವೆಸ್ಟ್ ಮಾಡ್ತಾರೆ. ಇವಾಗ ರಿತಿಕ್ ಬ್ರೋ ಇದಕ್ಕೆ ಬಗ್ತಾರ ನೋಡೋಣ ಅಥವಾ ಕರಗ್ತಾರ ನೋಡೋಣ. ಏನಂತೀವ್ರ? ಕರಗಲ್ಲ ದೇವ್ರನ್ನ
ಹೌದಾ ನೋಡೋಣ ಬೇಗ ಬರೋಣಕ್ಕೆ ತೆಲುಗು ತ್ವರಗ ರಾ ಅನ್ನೋರು ಓಕೆ ಓಕೆ ಪರವಾಗಿಲ್ಲ ಬ್ರೋ ಚೆನ್ನಾಗಿ ನೋಟಿಸ್ ಮಾಡಿದ್ದೀರ ಅವನ್ನ ಗೈಸ್ ಈ ಕಡೆಯಿಂದ ಬಂದರೆ ಹೈಟ್ ಜಾಸ್ತಿ ಅಂತ ಹೇಳಿದ್ದೆ ಅದಕ್ಕೆ ಅನಿಸುತ್ತೆ ಸ್ಟೆಪ್ಸ್ ತುಂಬ ಕಮ್ಮಿ ಇರೋದು 2300 ಚಿಲ್ಲರೆ ಎಷ್ಟು ಐತೆ ಅಷ್ಟೇ ಇರೋದು ಅಷ್ಟು ಕಮ್ಮಿ ಸ್ಟೆಪ್ಸಲ್ಲಿ ಬೇಗ ಎತ್ತಕ್ಕಂತೂ ಆಗಲ್ಲ ಟೈಮ್ ಹಿಡಿಯುತ್ತೆ ಇಲ್ಲಿ ನೋಡಿ ಗೈಸ್ ಫಾಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ವಲ್ಪ ಎದ್ದು ಬರ್ತಿದೆ ಈ ಕಡೆ ಯಾವುದೋ ಒಂಥರ ಲಾವಾ ಕೇಂದ್ರದಲ್ಲಿ ಲಾವಾ ಹಿಂಗೆ ಬರುತ್ತೋ ಈ ಕಡೆ ಬೆಟ್ಟದು ಗ್ರೀನರಿ ಸೆಂಟ್ರಲ್ಲಿ ಫಾಗ್ ಬರೋ ಥರ ಐತೆ ಗೈಸ್ ಜಸ್ಟ್ ಇವಾಗ 1 2 3 ಜ್ಯೂಸ್ ತಗೊಂಡ್ವಿ 2 ನಿಮಿಷ ಇದರಲ್ಲಿ ಒಂದು ಜ್ಯೂಸ್ನ ಆನಂದ್ ಬ್ರೋ ಕೊಡಬೇಕು ಇವೆರಡರಲ್ಲಿ ಯಾರೊಬ್ರು ಕೊಡ್ತಾರೋ ನಾನು ಸ್ವಲ್ಪ ಎನರ್ಜಿ ಬೂಸ್ಟಪ್ ಹತ್ರ ಆಗೋಣ ಇರು ಬ್ರೋ ಇವಾಗ ಬೂಸ್ಟಪ್ ಇವಾಗ ಏನು ಅಂದರೆ ನಮ್ಮ ಹತ್ರ 2 ಪ್ಯಾಕೆಟ್ ಜ್ಯೂಸ್ ಇದೆ ಇಬ್ಬರಲ್ಲಿ ಒಬ್ರಿಗೆ ಅಂದರೆ ನಾನು ಕುಡಿಯಲ್ಲ ಜ್ಯೂಸ್ನ ಇಬ್ಬರಲ್ಲಿ ಒಬ್ಬರು ಆನಂದ್ ಬ್ರೋ ಮೀಟ್ ಆಗಿ ಅವ್ರಿಗೆ ಒಂದು ಜ್ಯೂಸ್ ಪ್ಯಾಕೆಟ್ ಕೊಡಬೇಕು ಯಾರು ಫಸ್ಟ್ ರೀಚ್ ಆಗ್ತಾರೋ ಅವ್ರು ಇನ್ನೊಬ್ರಿಗೆ ಆ ಜ್ಯೂಸ್ ಕೊಟ್ಬಿಡ್ಬೇಕು ಹೆಂಗೆ ಕಂಡೀಷನ್ ಏನಂದರೆ ಮೆಟ್ಲನ್ನ ಒಂದೊಂದಾಗಿ ಎತ್ಕೊಂಡು ಹೋಗ್ಬೇಕು ಸ್ಕಿಪ್ ಮಾಡೋಂಗಿಲ್ಲ ಓಕೆನಾ ಓಕೆ ಗೈಸ್ ಸ್ಟಾರ್ಟ್ ಆಗಿದೆ ಚೆಕ್ ಹೌದು ಎಲ್ಲಿದ್ದಾರೆ ಬ್ರೋ ಹೋಯ್ ನಾನು ಬ್ರೋ ಎಲ್ಲಿ ತಗೊಂಡು ಇವ್ರು ಇದ್ದಾರೆ ಅಂತ ಗೊತ್ತಿಲ್ಲ ನಂಗೆ ಈ ಕಡೆ 5 minutes later. ಗೈಸ್ ಈ ಕಡೆ ಆನಂದ್ ಬ್ರೋ ಕೈಯಲ್ಲಿ ಜ್ಯೂಸ್ ಪ್ಯಾಕೆಟ್ ಇದೆ ಇವ್ರ ಕೈಯಲ್ಲಿ ಒಂದು ಜ್ಯೂಸ್ ಪ್ಯಾಕೆಟ್ ಇದೆ ಇವ್ರ ಕೈಲಿದೆ ಜ್ಯೂಸ್ ಪ್ಯಾಕೆಟ್ ಏನಾಯ್ತು ಜ್ಯೂಸ್ ಇಲ್ಲೇ ಐತೆ ಬ್ರೋ ಆನಂದ್ ಬ್ರೋ ಕುಡಿದಿಲ್ಲ ಅವರು ಮತ್ತೆ ಇದಿರೋದು ಯಾರ್ದು ಬ್ರೋ ಅದಕ್ಕೆ ಕೆಳಗಡೆ ಒಬ್ರು ಬಂದ್ರು ಕುರ್ಚಿದ್ರು ಬಿಸಾಕ್ಬಿಟ್ರು ಹಂಗಾರೆ 3 ಇರ್ಬೇಕಲ್ಲ ಬ್ರೋ ಅದೇ ಅವ್ರದ್ದು ಕೊಟ್ಬಿಟ್ಟು ಎಕ್ಸ್ಟ್ರಾ ಅವರು ಕೇಳಿದ್ರು ಹಿಂಗೆ ಕೊಟ್ಬಿಟ್ಟು ಜ್ಯೂಸ್ ಕುಡಿತ್ಯಾ ನಾನಲ್ಲ ಬ್ರೋ ಜ್ಯೂಸ್ 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 ಕುಡಿ 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 ಹೇಳು ಶಿಷ್ಯ ಜಾರ್ಕೊಂಡೋಗ್ರು ಬರೀ ಇಂಥದೆಯಾ ದೀರ್ಘಕಾಲಿಕ ವ್ಯಾಧುలతో బాధపడుతున్న ನಾನಾ ಬ್ರೋ ಟಿ ಅಂದ್ರೆ ತೇಜಸ್ವಿ ಅಂದ್ರೆ ಯಾರು ವಿ ಅಂದ್ರೆ ಬೇಗ ಹೇಳ್ಬಿಡಿ ವಿಜಯ ಅಂತ ಇಲ್ಲ ವಿಜಯ ಚೆನ್ನಾಗಿಲ್ಲ ಅದು ಇಲ್ಲ ಅದು ಟಿ ಅಂತ ಯಾರು ಇದೆ ಸೀಕ್ರೆಟ್ ಹೇಳ್ತಲ್ಲ ಇದೇ ಫಸ್ಟು ಇಲ್ಲ ಬ್ರೋ ಅದು ತೇಜಸ್ವಿ ಜಾರಿಲ್ಲ ಬ್ರೋ ನಮ್ಗೆ ದೇವ್ರು ನಮ್ಗೊಂದು ಬುದ್ಧಿ ಕೊಟ್ರು ಬ್ರೋ ಮುಂದೆ ನೋಡ್ತೀನಿ ದೇವರು ರೆಕಾರ್ಡ್ ಆಗೋಯ್ತಾ ಬ್ರೋ ಇಲ್ಲ ಮಿಸ್ ಆಯ್ತು ಬ್ರೋ ಅಯ್ಯೋ ಮಿಸ್ ಆಗೈತೆ ಗೈಸ್ ರೆಕಾರ್ಡ್ ಆಗೈತು ಗೈಸ್ ಫೈನಲಿ ರೀಚ್ ಆಗಿದ್ದೀವಿ ಈ ಒಂದು ಕೊನೆಯ ಮೆಟ್ಟಲನ್ನು ಏರಲು ಏರದ ಮೇಲೆ ಬೆಟ್ಟಕ್ಕೆ ಬಂದ್ಬಿಟ್ಟಿವಿ ಖುಷಿ ಆಗ್ಬಿಟ್ಟು ನೋಡೋಕೆ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಸೊ ಈ ಕಡೆ ಇವಾಗ ಸ್ವಲ್ಪ ರೆಡಿಯಾಗಿ ಲಗೇಜ್ ಇಸ್ಕೊಂಡು ರೆಡಿಯಾಗಿ ನೋಡ್ಬೇಕು ಏನೋ ನೋಡೋದು ಅಂತ ಬೆಟ್ಟದ ಮೇಲೆ ಲಗೇಜ್ ಕೌಂಟ್ರಿಗೆ ಬಂದಿದ್ದೀವಿ ಅಲ್ಲಿ ಜನ ಜಾಸ್ತಿ ಇದ್ದಾರೆ ಮತ್ತು ಲಗೇಜ್ ನಾವು ಡೆಪಾಸಿಟ್ ಮಾಡಿದಾಗ ನಾವೊಂದು ಮೆಸೇಜ್ ಬಂದಿತ್ತು ಹಾಕಿದ್ದೀರಾ ಅಂತ ಈ ಕಡೆ ಇನ್ನೂ ಡಿಪಾರ್ಚರ್ ಆಗಿ ಬಂದಿಲ್ಲ ಲಗೇಜ್ ಅಕಸ್ಮಾತ್ ಬಂದಿರೋ ನಂಗೊಂದು ಮೆಸೇಜ್ ಬಂದಿರುತ್ತೆ ಆ್ಯಂಡ್ ಹಾಗೆ ಲಗೇಜ್ ಕೂಡ ಸಪ್ಲೈ ಆಗ್ತಾ ಇರುತ್ತೆ ಇನ್ನೂ ಸಪ್ಲೈ ಆಗಿಲ್ಲ ಅಂದರೆ ಲಗೇಜ್ ಬಂದಿಲ್ಲ ಅಂತ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಇಲ್ಲ ಯಾರು ವೆಯ್ಟ್ ಮಾಡ್ತೀವಿ ಏನೋ ನಮ್ಮ ಟೈಮ್ ಚೆನ್ನಾಗಂಗಿದೆ ಗೈಸ್ ಚೆನ್ನಾಗಿರೋ ಹಂಗಿದೆ ಗೈಸ್ ಜಸ್ಟ್ ಇವಾಗ ಬಂತು ಲಗೇಜು ಇವಾಗ ಇಳಿಸ್ಕೋಬೇಕು ಫಾಲೋ ಮಾಡಕ್ಕಾಗಿಲ್ಲ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಡ್ರಿ ಬೇರೆ ಎಲ್ಲಾನ ಹೋಗ್ರಿ ಇವಾಗ ಏನು ಹೇಳು ಅದೊಂದೇ ಅಷ್ಟೇ ತಾನೆ ಮಾಡೋಣ ಬಿಡು ಮಾಡ್ತೀವಿ ಪಾಪನಾಶಿ ಗಂಗೆ ಅಂತ ಏನೋ ಐತಲ್ಲಿ ಹಾಂ ಮನೆ ಮೇಲೆ ಒಂದ್ ಆಟೋ ಮಾಡ್ಕೊಂಡು ಅಲ್ಲಿಗ್ ಹೋಗಿ ಅಲ್ಲಿ ನಂದಿ ಬಾಯಿಂದ ನೀರ್ ಬರ್ತಾ ಇರ್ತತೆ ಓಕೆ ಅಲ್ಲಿ ಸ್ನಾನ ಮಾಡ್ಕೊಳ್ರಿ ಓಕೆ ಇನ್ನು ಟೈಮ್ ನಿಮ್ಗೆ ನಾಳೆವರೆಗೂ ಐತೆ ಇಷ್ಟು ಬೇಗ ಮೇಲ್ಗಡೆ ಹೋಗಿ ಅದೇನ್ ತಗೋತಿರೋ ಗೊತ್ತಿಲ್ಲ ಓಕೆ ಓಕೆ ವರಹ ಸ್ವಾಮಿ ದರ್ಶನ ಮಾಡೋವರೆಗೂ ತಿರುಪತಿ ಇವಾಗ ಹೋಗ್ಬೇಡ್ರಿ ಸರಿ. ಎಷ್ಟು ಗಂಟೆಗೆ ಇರೋದು ದರ್ಶನ 3 ಗಂಟೆ ಮಧ್ಯಾಹ್ನ 3 ಗಂಟೆಗ ಬೆಳಗ್ಗೆ ಜಸ್ಟ್ ಇವಾಗ ಬ್ಯಾಗೇಜ್ ರೀಚ್ಡ್ ಅಂತ ಒಂದು ಮೆಸೇಜ್ ಬಂತು ಗೈಸ್ ಇವಾಗ ತಗೋಬೇಕು ಲಗೇಜ್ ಎಲ್ಲ ತಗೊಂಡಿದ್ದೀವಿ ಈಗ ಯಾರು ದೇವಸ್ಥಾನ ಹೇಳಿದ್ನಲ್ಲ ಪಾಪನಾಸನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ಕಡೆ ಸ್ನಾನ ಮಾಡ್ಕೊಂಡು
ಹೊಸದು ಐತೆ ಬ್ರೋ ಈ ಕಡೆ ಪಾಪನ ಸೈತೆ ಬೇರೆ ಅದೇ ಒಂದು ಆಟೋ ಬುಕ್ ಮಾಡ್ಕೊಂಡು ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ರೌಂಡ್ ಹಾಕ್ಬಿಟ್ಟು ಅಷ್ಟು ರೂಮ್ ಎತ್ಕೊಳ್ಳೋಣ ಆಮೇಲೆ ಎಲ್ಲ ಬ್ಯಾಗ್ ಎತ್ಕೊಳ್ಳೋಣ ಎಲ್ಲ ಹೋಗೋಣ. ಗೈಸ್ ಈ ಕಡೆ ಆ ಕಡೆ ಒಂದಿಬ್ರು ನಿಂತವ್ರೆ. ಅವರು ಈ ಕಡೆ ಇರೋ ಪ್ಯಾಕೇಜ್ಗಳ ಬಗ್ಗೆ ಹೇಳ್ತಾರೆ. ಆ್ಯಂಡ್ ಇಲ್ಲಿರೋರು ಆಫೀಸ್ಗೆ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಆಫೀಸ್ಗೆ ಫ್ರೀಯಾಗಿ ಹೋಗೋದಕ್ಕೆ ಈ ಫ್ರೀ ಬಸ್ ಹತ್ಕೊಂಡು ಹೋಗಬೇಕು. ಸೊ ನಾವಿವಾಗ ಈ ಫ್ರೀ ಬಸ್ನ ಹತ್ತೋದಕ್ಕೆ ಅಂತ ಹೊಟ್ಟಿದ್ದೀವಿ. ಎಲ್ಲೋದ್ರು ಇವರೆಲ್ಲ ಆಲ್ರೆಡಿ ಅಲ್ಲಿಗೆ ಹೋಗ್ಬಿಟ್ಟವ್ರೆ. ಓಂ ನಮೋ ವೆಂಕಟೇಶಾಯ ನಮಃ. ಸೊ ಇವಾಗ ನಾವು ಫ್ರೀ ಬಸ್ಸಲ್ಲಿ ಇದ್ದೀವಿ. ಗೈಸ್ ಈ ಬಸ್ಸಲ್ಲಿ ಮೈಕ್ ಓಕೆ, ಇದು CRO ಸ್ಟಾಪ್ ಅಂತೆ ಗೈಸ್. ಈ ಕಡೆ ರೂಮ್ ಬುಕ್ ಮಾಡೋದಂತೆ ಕಾಣಿಸ್ತಾ ಇರೋದು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಅಂತ. ಸೊ ಅದಕ್ಕೆ ಈ ಕಡೆ ಇಳ್ಕೊಂಡಿದ್ವಿ ನಾಳೆ ಇರೋದಕ್ಕೆ. ಸೊ ನೀವು ಕೂಡ ತಿರುಪತಿಗೆ ಬಂದರೆ ನಾಳೆ ಏನಾದರೂ ಬುಕ್ಕಿಂಗ್ ನಮ್ಮ ಥರನೇ ಸಿಚುವೇಶನ್ ಬಂದರೆ ಅಥವಾ ಎಲ್ಲ ಸೆಟ್ಲ್ ಆಗಬೇಕು, ಸ್ವಲ್ಪ ಸುತ್ತಾಡಬೇಕು, ದೇವಸ್ಥಾನಗಳು ಅಂದರೆ ಈ CRO ಬಿಲ್ಡಿಂಗ್ ಹೋಗಿ ಬನ್ನಿ, ಒಂದು ರೂಮ್ ಬುಕ್ ಮಾಡ್ಕೊಂಡಿರಿ. ಇವ್ರು ಲಾಸ್ಟ್ ಟೈಮ್ ಅಲ್ಲಿ ಹೋಗ್ತಾರಲ್ಲ ಸುದೀಪ್ ರಿತ್ವಿಕ್ ಅವರು ಲಾಸ್ಟ್ ಟೈಮ್ ಬುಕ್ ಮಾಡಿದ್ರಂತೆ ರೂಮ್ನ, ಅದಕ್ಕೆ ಇವಾಗ ನಮಗೆ ಹೆಲ್ಪ್ ಆಗುತ್ತೆ. ಈ ಕಡೆ ರೂಮ್ಸು 50 ಮತ್ತು 100 ಸಿಗುತ್ತೆ, 1000 ಮತ್ತು 500 ಸಿಗುತ್ತೆ. ಇದು ಬೇರೆ ನಂಬರ್. ಓಕೆ, ಸೊ ಈ ಥರ ರೇಂಜಸಲ್ಲಿ ರೂಮ್ಗಳು ಸಿಗುತ್ತೆ. ನಾವಿವಾಗ 50 ಮತ್ತು 100 ರೇಂಜಸಲ್ಲಿ ರೂಮ್ ಹುಡುಕ್ತಾ ಇದ್ದೀವಿ. ಗೈಸ್ ಈ ಕಡೆ ತೆಲುಗಲ್ಲಿ ಏನು ಬರ್ತಿದೆ ಅಂದರೆ ದೊಂಗಲುನ್ನಾರು ಜಾಗೃತ. ಈ ಕಡೆ ಇರೋ ಅಷ್ಟು ಫೇಸ್ ಒಂದು ಕಡೆ ಆದರೆ ಬ್ರಾ 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 ನಿಮ್ಗೆ ಗೊತ್ತಾ ಬ್ರಾ ಯಾರಾದರೂ ಅಂತ ಹೇಳಕ್ಕೆ ಬಂದೆ ಬ್ರಾ. ಸೊ ಈ ಥರ ಇರುತ್ತೆ ಗೈಸ್. ಈ ಥರ ಒಂದು ಚೀಟಿ ಕೊಟ್ಟು ನಂಬರ್ ಫಿಲ್ ಮಾಡೋಕ್ಕೆ ಹೇಳ್ತಾರೆ. ಸೊ ಈ ಥರ ಫಿಲ್ ಮಾಡಿದ್ಮೇಲೆ ಈ ಕಡೆ ನಿಂತ್ಕೊಂಡು ತೊಗೋಬೇಕು ಟೋಕನ್. ಸೊ ಆ ಕಡೆ ಹೋಗಿ ಎಂಟ್ರಿ ಮಾಡಿದ್ದಕ್ಕೆ ಒಂದು ರಿಸಿಪ್ಟ್ ಸಿಕ್ಕಿದೆ. ಇದು ಒಂದು 3/4 ಗಂಟೆಯಲ್ಲಿ ನಮ್ಮ ಫೋನ್ಗೆ ಮೆಸೇಜ್ ಬರುತ್ತಂತೆ. ಮೆಸೇಜ್ ಬಂದಮೇಲೆ ಯಾವ ಕಡೆ ಅಲೋಕೇಟ್ ಆಗಿದೆ ಅಂತ ಗೊತ್ತಾಗುತ್ತಂತೆ. ಅಲೋಕೇಟ್ ಆದಮೇಲೆ ನಾವು ನಮ್ಮ ರೂಮ್ಗಳಿಗೆ ಎಂಟ್ರ್ ಆಗ್ಬೋದು. ಇವಾಗ ಇವರುಗಳು ವೆಯ್ಟ್ ಮಾಡ್ತಾವ್ರೆ. ರೂಮ್ಸ್ ಏನಾದರೂ ಅಲೋಕೇಟ್ ಹಾಕಿದೆ ಅಂದರೆ ಈ ಕಡೆ ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತಂತೆ. ಇವ್ರು ಮಾಡ್ತಾರಲ್ಲ ಆ ಥರ. ಗೈಸ್ ಪಾಪ ಬೆಟ್ಟ ಹತ್ತಿ ನೋಡಿ ಗೈಸ್ ಸ್ಟಾರ್ಟ್ ಆಗ್ತೈತೆ. ತಿರುಗಿ ಬ್ರೋ ಈ ಕಡೆ ಒಂದು ಸ್ವಲ್ಪ ತಿರುಗಿ ಬ್ರೋ. ಎಲ್ಲ ಸ್ಟಾರ್ಟ್ ಆಗ್ತೈತೆ. ಕಣ್ಣಾಗ್ತವ್ರೆ ಗೈಸ್. ಗೈಸ್ ರೂಮ್ ನಮಗೆ ಬುಕ್ ಹಾಕಿ ಇನ್ನೊಂದು 1000 ಜನ ಹೋಗಬೇಕು. ಅದಕ್ಕೆ ನಾವಿವಾಗ ಟೆಂಪ್ರರಿಗೆ ಸ್ಟೋರೇಜ್ ಮಾಡೋಕ್ಕೆ ಅಂತ ಲಾಕರ್ ರೂಮ್ ಬಂದೀವಿ. ಇಲ್ಲಿ ನಿಂತ್ಕೊಂಡು ಲಾಕರ್ ಬೀಗ ಇಸ್ಕೊಂಡು ಆ ಲಾಕರಲ್ಲಿ ಎತ್ತಿಕ್ಬೇಕು. ಸೊ ಲಾಕರ್ ಸಿಕ್ತು ಗೈಸ್. ಲಾಕರ್ ನಂಬರ್ 145. ಸೊ ಇದೇನಾದ್ರು ಅಡ್ಜಸ್ಟ್ ಆಗಿಲ್ಲ ಅಂದರೆ 4 ಬ್ಯಾಗ್ಗಳು ಫಿಟ್ ಆಗಿಲ್ಲ ಅಂದರೆ ಇನ್ನೊಂದು ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. ಇವತ್ತು ನೋಡಬೇಕು. ಆಯ್ತು, ಆಗೋಯ್ತು. ಒಂದೇ ಇದ್ರಲ್ಲಿ ಆಗೋಯ್ತು. ಹಂಗೆ ಮುಚ್ಬಿಡಿಬ್ರು. 1 2 3 ಏನೇನು ಜಜ್ ಹೋಗ್ತಾವ ಗೊತ್ತಿಲ್ಲ ಬ್ರೋ. ನೀವೇನು ಬ್ರೋ ಪಕ್ಕದಲ್ಲಿರೋದು ಏನೇನೋ ತೋರಿಸ್ತಾ ಇದ್ದೀರಾ? ಏಯ್ ಚೀ ನಾನು ನೋಡಿಲ್ಲಪ್ಪ. ಇದು ಬ್ರೋ ಯಾರಿಗೆ ಬ್ರೋ ಪಬ್ಲಿಕ್ ಯಾರು ಮಾಡ್ತೀರಾ ಬ್ರೋ ಹಿಂಗೆ? ಇಬ್ರು ಹೇಳ್ಬಿಡಿ. ಹಾಂ ನೋಡಿ ಗೈಸ್, ಇವಾಗ ಎಲ್ಲ ಬಟ್ಟೆಗಳು ತಗೊಂಡಿವೆ. ಟೈಮ್ ತುಂಬ ಆಗ್ತಿದೆ. ಇವಾಗ ನಾವು ಸ್ವಲ್ಪ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಮತ್ತೆ ಬರ್ತೀವಿ. ಬ್ರೋ ನೋಡಿಸ್ಲಾ ಬ್ರೋ? ನೋಡ್ಸಿದ್ರು ನಿಂದು ತಗೋ ಗೈಸ್. ಇವಾಗೆಲ್ಲ ಇಕ್ತಾ ಇದ್ದೀವಿ. ಚಪ್ಪಲಿ ಗಿಪ್ಲಿ ಎಲ್ಲ ಹಾಕಿದ್ದೀವಿ. ನಂದು ಇಲ್ಲೇ ಬಿಡ್ತೀನಿ ಬ್ರೋ. ನಂದು ಭಯ ಇಲ್ಲ. ಏನೋ ಹೇಳಕ್ಕೆ ಬಂದಲ್ಲ. ಓಕೆ ಗೈಸ್ ಎಲ್ಲ ಆಯಿತು. ಏನು ಅಂದರೆ ಈ ಸತಿ ನಾವು ಎಲ್ಲರೂ ಕರೆಕ್ಟ್ ಅಲ್ಲ ಸ್ಲಿಪ್ಪರ್ ಬೇಡ ನಾನು ಕೇಳೇ ಬಿಡ್ತೀನಿ ಸ್ಲಿಪ್ಪರ್ನ. ನೋ ಇಶ್ಯೂಸ್. ನೋಡಿ ಗೈಸ್ ಆನಂದ್ ಬ್ರೋ ಹೆಂಗೆ ಕಾಣಿಸ್ತವ್ರೆ. ಇಲ್ಲಿ ನೋಡಿ ಗೈಸ್ ಇವ್ರು ಹೆಂಗೆ ಕಾಣಿಸ್ತವ್ರೆ. ಇಲ್ಲಿ ನೋಡಿ ಗೈಸ್ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ. ಇವಾಗ ಇವರು ನೋಡಿ ಗೈಸ್ ಹೆಂಗೆ ಕಾಣಿಸ್ತವ್ರೆ. ಕೋಗಿಲೆ ಇಟ್ಟು 4 ಮೊಟ್ಟೆಯಲ್ಲಿ 1 ಮೊಟ್ಟೆ ಕಾಗೆ ಆಗೋದು ಹೇಗೆ ಅಂದರೆ ಹೀಗೆ ಲಾಜಿಕಲಿ ಕರಿ ಬಟ್ಟೆ ನಾನೇ ಹಾಕೊಂಡಿರ್ಬೋದು. ಆದರೆ ಫುಲ್ಲಾಗಿ ನೋಡಿದ್ರೆ ಪಂಚೆ ಹಾಕೊಂಡಿರೋದು ಎಲ್ಲಿ ಇವರೇ. ಏನ್ರ ಮಾಡ್ತಾ ಇರಾ? ಲೈಟು ಬ್ರೋ. ಹಾಂ ಸ್ಟಾರ್ಟ್. ಆ್ಯಕ್ಚುಲಿ ನಾನಿವಾಗ ಈ ಬ್ಲ್ಯಾಕ್ ಶರ್ಟ್ ಯಾಕೆ ಹಾಕೊಂಡಿದ್ದೀನಿ ಗೊತ್ತಾ? ಆ ಕಡೆ ಬಾಬು ಇವಾಗ ತೋರಿಸಿದ್ವಾ ಹಿಂಗಡೆ ಕಾಣಿಸ್ತವ್ರಲ್ಲ ಬಾಡಿ ಗಾರ್ಡ್ಸ್. ಅದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ. ಉಲ್ಟಾ ಹೇಳ್ತಾರೆ. ನಾನು ತಿರುಪತಿಗೆ ತುಂಬ ಸತಿ ಬಂದಿದ್ದೀನಿ. ಆದರೆ ಈ ಸತಿ ಅಂಡರ್ ಪಾಸಲ್ಲಿ ಹೋಗ್ತಾ ಇದ್ದೀನಿ. ನೋಡೋಣ ಇದು ಎಲ್ಲಿಗೆ ರೀಚ್ ಆಗುತ್ತೋ ಅಂತ. ಇವ್ರು ಆಲ್ರೆಡಿ ಇಲ್ಲಿಗೆ ಬಂದಿದ್ರಲ್ಲ ಬ್ರೋ ಈ ಕಡೆ ಈ ಅಂಡರ್ ಪಾಸಲ್ಲಿ. ಈಗ ಒಂದೇ ಅಂಡರ್ ಪಾಸ್ ಅಪ್ಪ ಬಂದಿದ್ರು. ಅವ್ನು ಜಾಸ್ತಿ ಅಂಡರ್ ಪಾಸ್ ನೋಡೋದು ಬ್ರೋ. ಅಂಡರ್ ಪಾಸ್ ಕೆಳಗಡೆ ಯಾವಾಗಲೂ ಮ್ಯಾನೇಜಬಲ್. ಬೇಸಿಕಲಿ ನಾವು ಬಂದಾಗೆಲ್ಲ ಹಂಗಿಂದ ಹಂಗೆ ಹೋಗ್ತಾ ಇದ್ವಿ. ಅಂಡರ್ ಪಾಸಿಂದ ಬಂದರೆ ಹಿಂಗೆ ಕನೆಕ್ಟ್ ಆಗ್ತೀವಿ, ಈ ಕಡೆಯಿಂದ
ಹಿಂಗೆ ಸೀದಾ ಹೋಗ್ಬೋದು. ಓಕೆ ಗಾಯ್ಸ್, ಸೊ ನಾವಿವಾಗ ದೇವಸ್ಥಾನಕ್ಕೆ ಇಲ್ಲಿಂದ ಎಂಟ್ರ್ ಆಗ್ತಾ ಇದ್ವಿ. ಅದೇ ನಾವು ತಲುಪಬೇಕಾಗಿರೋ ಡೆಸ್ಟಿನೇಷನ್ನು. ನೋಡೋಣ, ಬಿಕಾಸ್ ನಾವು ನಾಳೆ ಹೋಗೋಕ್ಕೆ, ನಾಳೆ ನಮ್ಗೆ ಇಷ್ಟವಾಗಿರೋ ಟೋಕನ್ನು ನಾಳೆ ದರ್ಶನಕ್ಕೆ ಅಂತ ಬೆಳಗ್ಗೆ 3 ಗಂಟೆಗೆ ಮುಂಜಾನೆ ಆ ಟೈಮ್ ಅಂತೂ ಆಗಲ್ಲ ಅಂದ್ಬಿಟ್ಟು ಇವಾಗಲೇ ದರ್ಶನ ಮುಗಿಸೋಣ ಅಂತ ಅಂದ್ಕೊಂಡಿದ್ವಿ. ಜನ ಅಂತೂ ಇದ್ದಾರೆ, ಕಮ್ಮಿ ಅಂದ್ಕೊಂಡಿದ್ವಿ, ಇದ್ದಾರೆ, ಜಾಸ್ತಿನೇ ಇದ್ದಾರೆ ಗೈಸ್. ಇವಾಗ ಅಲ್ಲಿ ಕಾಣಿಸ್ತೈತಲ್ಲ ಅದು ಗೋಲ್ಡು, ಈಗ ಗೋಪುರದ ಮೇಲಿರೋದು ಗೋಲ್ಡು. ಇನ್ನು ಆ ಮೂಲಲ್ಲಿ ಕಾಣಿಸ್ತೈತಲ್ಲ ಅದು ಕೂಡ ಗೋಲ್ಡು. ಇವಾಗ ನಾವು ಈ ಗೋಲ್ಡ್ ಥರ ಹೊಳೆಯೋದಕ್ಕೆ, ಒಂದು ದಾರಿ ಹುಡ್ಕೋದಕ್ಕೆ, ಕೇಳೋದಕ್ಕೆ ಅಂತ ಬಂದಿದ್ದೀವಿ. ಗೋವಿಂದ 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 ಅಂತ್ಯ ಬ್ರೋ. ಅಯ್ಯ, ಇವಾಗ ವರಹಸ್ವಾಮಿ ದರ್ಶನ ಮುಗೀತು. ಆ್ಯಂಡ್ ಇವಾಗ ಪ್ಲ್ಯಾನ್ ಮಾಡಬೇಕು, ದರ್ಶನಕ್ಕೆ ಹೋಗೋದಾ ಇಲ್ಲ ರೌಂಡಿಗೆ ಹೋಗೋದಾ, ಬೆಟ್ಟದಲ್ಲಿ ದೇವಸ್ಥಾನಗಳನ್ನ ನೋಡೋಣ ಅಂತ. ಬ್ರೋ ದರ್ಶನ ಇನ್ನೂ ಲೇಟ್ ಆಗುತ್ತೆ ಬ್ರೋ. ಕೊನೆಗೂ ಒಂದು ಡಿಸಿಷನ್ಗೆ ಬಂದ್ವಿ ಈಗ. ಅದೇನು ಅಂದರೆ ದೇವ್ರ ದರ್ಶನ ಮಾಡೋಕ್ಕೆ ಹೋಗಬೇಕು ಅಂತ ಹೇಳಿ ಡೈರೆಕ್ಟಾಗಿ ತಿರುಪತಿ ಬಾಲಾಜಿ ಸ್ವಾಮಿ ದರ್ಶನಕ್ಕೆ ಅಂತ ಹೊರಟಿದ್ದೀವಿ. ಅದು ಧರ್ಮ ದರ್ಶನಕ್ಕೆ, ಫ್ರೀ ದರ್ಶನಕ್ಕೆ. ಅದೇನಾಗುತ್ತೋ ನೋಡಬೇಕು. ಇಲ್ಲಿ ಕಾಣಿಸ್ತಿದೆ ನೋಡಿ ಗೈಸ್, ಇದು ಫ್ರೀ ದರ್ಶನ್ ಎಂಟ್ರಿ. ಎಷ್ಟು ವರ್ಷಗಳಾಗೈತಿ ಫ್ರೀ ದರ್ಶನ್ ಎಂಟ್ರಿ ತಗೊಂಡು. ಇವಾಗ ಎಷ್ಟು ವರ್ಷ, ಎಷ್ಟು ಅವರ್ಗಳು ಕಾಯಬೇಕು ಅಂತ ನೋಡಬೇಕು. ಬೆಳಗ್ಗೆ ಹೋಗೋಣ ಅಂದರೆ ಕೇಳ್ತಾನೆ ಇಲ್ಲ ಬುದ್ಧಿವಂತರು. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ನೋಡಿ ಇವಾಗ ಸ್ಟಾರ್ಟಿಂಗಲ್ಲೇ ಎಫೆಕ್ಟ್. ಸುದೀಪ್ ಅವ್ರ ಕಾಲು ನೋಯ್ತೈತೆ ಅಂತ. ಬ್ರೋ ಹೆಂಗೈತೆ ಕಾಲು ನೋವು? ಸಖತ್ ನೋವು ಅಂತೆ ಗೈಸ್. ಇಲ್ಲಿ ಹೇಳೋರೆ ನಡ್ಕೊಂಡೋಗಿ ಓಡಬೇಡಿ ಅಂತ. ಅವ್ರನ್ನ ನೋಡಿ ಆಪೋಸಿಟಾಗಿ ಅದನ್ನೇ ಮಾಡ್ತಾರೆ, ಓಡೋಗ್ತವ್ರೆ ಗೈಸ್. ನನ್ನೇ ಬಿಟ್ಟು ಓಡೋಗ್ತವ್ರೆ, ನಾನೇನು ಮಾಡಿ, ನಾನು ಓಡೋಗ್ಲೇಬೇಕು. ಬ್ರೋ 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 ಇಲ್ವಾ. ಫ್ರೀ ಟೋಕನ್ ಈ ಕಡೆ ಒಂದು ಬರ್ತಾ ಇದೆ. ಆ್ಯಂಡ್ ಈ ಕಡೆ ಮೊಬೈಲ್ಗಳೆಲ್ಲ ಸಬ್ಮಿಟ್ ಮಾಡಬೇಕು. ಈ ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟು ಯಾವಾಗ ಬರ್ತದೆ ನೋಡೋಣ. ಅಲ್ಲಿವರೆಗೂ ಪೀಸ್ ಎಲ್ಲ ಸಬ್ಮಿಟ್ ಮಾಡ್ತಾವ್ರೆ. 8 hours later. ತಗೊಳ್ಳಿ ಬ್ರೋ. ಗೈಸ್ ಟೋಟಲಿ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಫೋನ್ ಕೊಂಡ್ರು ಫೋನ್ ಇಸ್ಕೊಂಡ್ವಿ. ಟೈಮ್ ಎಷ್ಟು ಗೊತ್ತಾ? 9 ಗಂಟೆ 3 ನಿಮಿಷ. ಇವಾಗ ನನ್ನ ಫೋನಲ್ಲಿ ಫ್ಲೈಟ್ ಮೋಡ್ನ ಆಫ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ನೋಡಿ ಮೆಸೇಜ್ಗಳು ಬರೋಕ್ಕೆ. ಫೋನೇ ಹ್ಯಾಂಗ್ ಆಗ್ತೈತೆ, ಅಷ್ಟು ಮೆಸೇಜ್ಗಳು ಬಂದವೆ. ನಾವು 1:15 ಹಂಗೆ ಫೋನ್ನೆಲ್ಲ ಹ್ಯಾಂಡ್ ಓವರ್ ಮಾಡಿದ್ವಿ, ಒಳಗಡೆ ಎಂಟ್ರ್ ಆದ್ವಿ. ಅದಾಗ ಒಂದು 3 ರಿಂದ 4 ನಿಮಿಷದಲ್ಲಿ ಲಾಕರ್ಗೆ ಎಂಟ್ರ್ ಆದ್ವಿ. ಅದು ಫ್ರೀ ದರ್ಶನದಲ್ಲೇ. ಆ ಲಾಕರ್ಗೆ ಎಂಟ್ರ್ ಆಗಿದ್ದು ಕರೆಕ್ಟಾಗಿ 1:15 2 ಗಂಟೆ. ಹಾಂ 2 ಗಂಟೆ ಅಂತ ಲೆಕ್ಕ ಹಾಕೊಂಡ್ರು. 6 ಗಂಟೆವರೆಗೂ ಅಲ್ಲೇ ಬಿದ್ದಿದ್ವಿ. ಊಟ ಕೊಟ್ಟರು, ಆಮೇಲೆ ಹಾಲು ಕೂಡ ಕೊಟ್ಟರು ಕುಡಿಯೋಕ್ಕೆ. ಅದಾದ್ಮೇಲೆ ಬಿಟ್ಟರು ನೋಡಿ 7:38ಕ್ಕೆ ನಾವು ಬಾಲಾಜಿ ದರ್ಶನ ಮುಗಿಸ್ಕೊಂಡು ಈಚೆ ಬಂದ್ವಿ. ಸೊ ಇವಾಗ ಈ ಕಡೆ ಎಲ್ಲ ಈ ಕಡೆ ನಡೀತೈತೆ, ಉತ್ಸವ ನಡೀತೈತೆ. ಅದಕ್ಕೋಸ್ಕರ ಇಲ್ಲಿಗೆ ಬರೋಕ್ಕೆ 9 ಗಂಟೆ ಆಯಿತು. ಎಷ್ಟು ರೌಂಡ್ ಹಾಕಿವಿ ಗೊತ್ತಾ? ಲಾಡು ಹತ್ರ ಹೋಗಿ ಅದನ್ನ ಕಲೆಕ್ಟ್ ಮಾಡಿ ರಿಟರ್ನ್ ಬಂದಾಗ ಜಾಗ ಸಿಕ್ಕಿಲ್ಲ ಇಲ್ಲಿಗೆ ಬರೋಕ್ಕೆ ಅಂದ್ಬಿಟ್ಟು ಮತ್ತೆ ಫುಲ್ ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕೊಂಡು ಮತ್ತೆ ಇಲ್ಲಿಗೆ ಬಂದಿದ್ದು. ಪಾಪ ಅವ್ರ ಕಾಲು ನೋಯ್ತೈತೆ, ಅಲ್ಲಿ ತೋರಿಸ್ತೀನಿ. ಏನು ಬ್ರಾ ಸರೋಗ್ಬಿಟ್ಟಿರಾ? ಹಾಂ ಹೇಳಿದ್ನಲ್ಲ, ಕಾಣಿಸ್ತೈತಲ್ಲ ಗೈಸ್ ಲೈಟಿಂಗ್ಸು. ಇದು ದೇವಸ್ಥಾನಕ್ಕೆ ಇವಾಗ ಮಾಡಿದ ಲೈಟಿಂಗ್ಸು. ಮತ್ತು ಆ ಕಡೆ ಸ್ವಲ್ಪ ಝೂಮ್ ಮಾಡಿದ್ರೆ ಆ ಕಡೆ ಇನ್ನೊಂದು ನಡೀತಾ ಇದೆ ಅಂತ ಹೇಳಿದ್ನಲ್ಲ, ಅದು ಒಂದು ಕಾರಣಕ್ಕೆ ನಮ್ಗೆ ಆ ಕಡೆ ಎಲ್ಲ ಬ್ಲ್ಯಾಕ್ ಮಾಡಿಬಿಟ್ಟಿದ್ರು. ಹಂಗೂ ಬರೋಕ್ಕಾಗ್ತಾ ಇರಲಿಲ್ಲ, ಈ ಕಡೆ ಸುತ್ತಾಕೊಂಡು ಬರೋಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಹಿಂಗೆ ಹೋಗಿ ಆ ಕಡೆಯಿಂದ ಇನ್ನೊಂದು ರೌಂಡ್ ತಗೊಂಡು ಹಿಂಗೆ ಬಂದು ಫೋನ್ಗಳು ಇಸ್ಕೊಳಕ್ಕೆ. ಇವಾಗ ಇಲ್ಲಿ ಕರ್ಪೂರ ಹಚ್ಚಿ ಕಾಯಿ ಹೊಡೆದ್ರೆ ಅಷ್ಟೇ ಗೈಸ್, ನಾವು ಬಂದಿದ್ದ ಕೆಲಸ ಎಲ್ಲ ಮುಗೀತು. ನೆಕ್ಸ್ಟ್ ಇನ್ನೇನು ಮಾಡೋದು, ಯೋಚನೆ ಮಾಡಬೇಕು, ನೋಡಬೇಕು. ಈ ಕಡೆ ಕರ್ಪೂರದ ಆರತಿ ಹಾಕಬೇಕು. ಆ್ಯಂಡ್ ಇಲ್ಲ ಕಾಣಿಸ್ತಿದ್ದಲ್ಲ, ಈ ಕೌಂಟ್ರಲ್ಲಿ ಜಸ್ಟ್ 20 ರೂಪಾಯಿ ಹಂಗೆ ಒಂದು ಕಾಯಿ ಒಂದು ಕರ್ಪೂರ ಕೊಡ್ತಾರೆ. ಅದನ್ನು ಅಲ್ಲಿ ಹಚ್ಬಿಟ್ರೆ ಮುಗೀತು ಗೈಸ್. ಎಲ್ಲ ನಾವು ಬಂದಿದ್ದಕ್ಕೂ ನಾವು ಮಾಡಿರೋ ಕಾರ್ಯ ಎಲ್ಲ ಮುಗಿದಂಗಿಲ್ಲ. ಕೊನೆಗೂ ಫೈನಲಿ ಈ ಕಾಯಿ ಹೊಡೆದು ಮುಗಿಸೋದ್ರ ಜೊತೆಗೆ ಈ ಕಡೆ ಬಂದಿದ್ದ ಕೆಲಸ ಎಲ್ಲ ಮುಗೀತು ಗೈಸ್. ಇವಾಗ ಹೋಗ್ಬೇಕು ರೂಮು, ಲಾಕರ್ ಕಡೆಗೆಲ್ಲ. ಆ ಕಡೆ ಸುದೀಪ್ ಬ್ರೋ ಅವರು ಅವ್ರ ಮನೆಗೆ ಗಿಫ್ಟ್ ಐಟಮ್ ಏನೋ ತಗೊಂಡಂಗವ್ರೆ. ಇವಾಗ ಇನ್ನೊಂದು ಡೆಡ್ಲಿ ಸೀನ್ ಏನು ಗೊತ್ತಾ ಗೈಸ್, ನಾವು ಮಧ್ಯಾಹ್ನ ದರ್ಶನಕ್ಕೆ ಅಂತ ಹೋಗ್ಬೇಕಾದ್ರೆ ಲಾಕರ್ ರೂಮಲ್ಲಿ ಬಟ್ಟೆಗಳು ಬ್ಯಾಗ್ಗಳು ಇಕ್ಕಿರ್ತೀವಿ, ನೋಡಿರ್ತೀರ ನೀವು. ಆ ಟೈಮಲ್ಲಿ ನಾನು ನನ್ನ ಚಾರ್ಜರ್ನ ಪವರ್ ಬ್ಯಾಂಕ್ ಕನೆಕ್ಟ್ ಮಾಡಿ 2 ಚಾರ್ಜ್ ಮಾಡೋದಕ್ಕೆ ಅಲ್ಲೇ ಇರೋ ಒಂದು ಅಡಾಪ್ಟರ್ದು ಯಾವುದೋ ಐತಲ್ಲ ಸಾಕೆಟ್, ಅಲ್ಲಿ ಹಾಕ್ಬಿಟ್ಟು ಬಂದ್ಬಿಟ್ಟಿದ್ದೆ. ದರ್ಶನಕ್ಕೆ ಇನ್ನೇನು ಹೋಗ್ಬೇಕು ಅಂದಾಗ ಫ್ಲ್ಯಾಶ್ ಐತಾನೆ ಬಿಟ್ಬಿಟ್ಟಿದ್ದೀನಿ ಅಂತ. ಇರಲಿ ದೇವ್ರ ಮೇಲೆ ಬಾರ ಹಾಕೊಂಡು ಇದ್ರೆ ಅಲ್ಲೇ ಇರ್ತದೆ, ಬರೋದಿದ್ರೆ ಸಿಗುತ್ತೆ ಅಂತ ನೋಡ್ತೀನಿ. ಇವಾಗ ಅಲ್ಲಿ ಹೋಗಿ ನೋಡಬೇಕು ಐತಾ ಇಲ್ಲ ಅಂತ. ಅದಕ್ಕೂ ಮುಂಚೆ ನಮ್ಮ ರೂಮ್ ಬುಕ್ ಆಗೈತೆ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀವಿ ಗೈಸ್. ಎಕ್ಸ್ಪೈರ್ಡ್ ಆಗೋಯ್ತು ರೂಮ್. ಓ ಬುಕ್ ಮಾಡಿದ್ದು 1/2 ಅವರಲ್ಲಿ ಹೋಗಿ ಕಾಸು ಕಟ್ಟಿದ್ರೆ ಬಂದಿರೋದು.
ಟೈಮ್ ಎಷ್ಟು ಇವಾಗ? ಈಗ 9:44 ಈಗ ಒಂದು 10 ನಿಮಿಷಕ್ಕೆ ಮುಂಚೆ, ಇವಾಗ 10 o'clock ಬ್ರೋ. ಶರ್ಟ್ ಈಗ ಹಾಂ ಬ್ರೋ, ಶರ್ಟ್ ಹಾಫ್ ಅವರ್ ಸಂಗೆ ಹೋಯ್ತು ಬ್ರೋ. ಪಾಪರಸು. ಅಯ್ಯೋ, ಎಲ್ಲೆಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಹಾಕಿದ್ದೆ ಗೈಸ್. ಪಾಪನಾಸಮು ಈ ಕಡೆ ಯಾವುದೋ ಪ್ಯಾಕೇಜ್ ಬಂದಿದ್ರಲ್ಲ ಆಟೋಲ್ಲಿ, ಜೀಪಲ್ಲಿ ಅಲ್ಲಿ ಹೋಗೋಣ ಅನ್ಕೊಂಡಿದ್ದೆ. ಅಕಸ್ಮಾತ್ ರೂಮ್ ಸಿಕ್ಬಿಟ್ಟಿದ್ರೆ ನಾಳೆ ಅಲ್ಲಿಗೆ ಹೋಗ್ಬೋದಾಗಿತ್ತು. ಇಲ್ಲ, ಇವಾಗ ದರ್ಶನಕ್ಕೆ ಹೋಗ್ಬೋದಿತ್ತು. ನಾವೆಲ್ಲ ಅಲ್ಲೆಲ್ಲ ಗೈಸ್, ನನ್ನ ಪವರ್ ಬ್ಯಾಂಕು ಆ ಕಡೆ ಒಂದು ಹುಡುಗಿ ನಿಂತವ್ರಲ್ಲ ಆ ಕಡೆ ಇಕ್ಕಿದ್ದೆ. ಇದೆಯೋ ನೋಡಬೇಕು. ಹೇ ಲಕ್ಕಿಲಿ ಇದೆ ಗೈಸ್, ಇದೆ ಬ್ರೋ. ಸಾಕೆಟ್ ಚೇಂಜ್ ಆಗೈತೆ ಅಷ್ಟೇ, ಸಿಕ್ತು. ನಂಬೋದು ಗೈಸ್, ತಿರುಪತಿಲಿ ಪೀಪಲ್ನ ನಂಬೋದು ಗೈಸ್. ನನಗನ್ಸೋದು ಈ ಕಡೆ ಇಷ್ಟು ಜನ ಇರೋದಕ್ಕೆ ಯಾರು ಅದಕ್ಕೆ ಒಂದು ಅಟೆಂಪ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿಲ್ಲ. ಯಾರು ಒಬ್ರು ನಾನು ನೋಟಿಸ್ ಮಾಡಿಬಿಟ್ಟಿದ್ರೆ ಆಗಲೇ ತಗೊಂಡು ಹೋಗ್ಬಿಟ್ಟಿರೋದನ್ನು. ಹೆಂಗೋ ಗೈಸ್, ಕೊನೆಗೂ ನನ್ನ ಪವರ್ ಬ್ಯಾಂಕ್ ಸಿಕ್ತು. ಅದರಲ್ಲಿ ಫುಲ್ ಚಾರ್ಜಿಂಗ್ ಐತೆ. ಇವಾಗ ಬ್ಯಾಟ್ರಿ ಇಶ್ಯೂಸ್ ಇರಲ್ಲ. ಆದರೂ ಗೈಸ್, ತಿರುಪತಿ ಜನದ ಮೇಲೆ ನಮಗೆ ಸ್ವಲ್ಪ ನಂಬಿಕೆ ಬಂತು. ವಿ ಆರ್ ಆ್ಯಕ್ಚುಲಿ ಡನ್ ಫಾರ್ ಟುಡೇ. ಬ್ಯಾಗ್ಗಳೆಲ್ಲ ಪ್ಯಾಕೇಜ್ಗಳು ಎತ್ಕೊಂಡು ಫೈನಲ್ ಫಿಕ್ಸ್ ಆಗಿರೋದೇನು ಅಂದರೆ ಮನೆಗೆ ಹೋಗಬೇಕು ಅಂತ. ಬೀಗನ ಹ್ಯಾಂಡ್ ಓವರ್ ಮಾಡಬೇಕು, ಆಮೇಲೆ ಬೆಡ್ ಕೇಳಿ ಹೋಗ್ಬಿಟ್ಟು ಬಸ್ ಹಾಕಬೇಕು. ಈ ಸತಿ ತಿರುಪತಿಗೆ ನಾವು ಯಾವುದಿದು ಜೀಪಲ್ಲಿ ಹೊರಟಿದ್ದೀವಿ. ಜೀಪಲ್ಲಿ ಮೇಲ್ಗಡೆ ಎಲ್ಲ ಲಗೇಜ್ಗಳು ಕಿವಿ. ಜಸ್ಟ್ ಇವಾಗ ಕರೆಂಟ್ ಹೋಯ್ತು ಗೈಸ್. ನಾನು ಈ ಕಡೆ ಕೆಳಗಡೆ ನಿಂತೀನಿ, ಎಲ್ಲ ಹೊರಗಡೆ ಕೂತವ್ರೆ. ಎಲ್ಲ ಆದಮೇಲೆ ಈ ಥರ ಕಾಣಿಸುತ್ತೆ. ಸೊ ಇವಾಗ ನನ್ನ ಜಾಗ ಗುರು ಇದು. కూస్తున్నారా కూర్చుంటున్నారా? కూర్చోండి. నేను పవర్ బ్యాంక్ తీసుకోపోతా. పెద్దగా ఉన్నారన్న వాళ్ళంతా, పెద్దగా ఉన్నారు. రేపు యూట్యూబ్లో వస్తావు, చూసుకున్నా దాంట్లో ಬ್ಲಾಗ್ చేస్తున్నా, ಫೇಮಸ್ చేస్తాం మిమ్మల్ని అంతా. ನನ್ನ ಸೀಟ್ನ ಮುಂದೆ ಆಕ್ಯುಪೈ ಮಾಡ್ಬಿಟ್ರು ಗೈಸ್. ಅದಕ್ಕೆ ನಾನು ಬ್ಯಾಕ್ ಸೀಟಿಗೆ ಬಂದೆ. ಆ ಕಡೆ ಹತ್ತಿಸ್ಕೊಂಡು ಹೋಯ್ತವ್ರೆ. ಆ್ಯಂಡ್ ಈ ಕಡೆ 1 2 3 4, ನಾನೊಬ್ಬ 5, ಇಲ್ಲೊಬ್ರು 6, ಇಷ್ಟು ಜನ ಇದ್ದೀವಿ. ಆದರೂ ಇನ್ನೊಂದಿಬ್ರು ವೆಯ್ಟ್ ಮಾಡ್ತಾವೆ. ముందు కూర్చోనాల ಬ್ರೋ ಬಾಬ್ರಾ ನೀನು ಹಿಂದೆ. ಸೊ ಪ್ರೆಸೆಂಟ್ಲಿ ಎಲ್ಲ ಕವರ್ ಆಗಿದ್ದಾರೆ. ಈ ಕಡೆ ನಾನು ಅಡ್ಜಸ್ಟ್ ಮಾಡಿ ಕುತ್ಕೊಂಡೋಗಿ ಕೇಳೋರೆ. ಎಲ್ಗೂರು ಇವರೇನು ಬಂದೇ ಇಲ್ಲ. ಬ್ಯಾಗ್ನ ಮೇಲೆ ಹಾಕಕ್ಕೆ ವೆಯ್ಟ್ ಮಾಡ್ತಾವ್ರೆ. ಸೊ ನಾನು ಇಷ್ಟು ಜಾಗದಲ್ಲಿ ನಾನು ಕೂತ್ಕೊಂಡು ಗಾಡೀಲಿ ಹೋಗ್ಬೇಕು. ನಾವು చెప్పಣ ಏನಂತ ఆ చిన్ని పిల్లోడిని ముందుగా చేసి ఇంకా ఎంత పోతాము జాగ అవడంలో ఇంకా కంప్రెస్గా ఉంది దానికే ಮಿಡಲ್ ಎಪಿಸೋದಮ್ಮ ಕಾವಾಲಂటే ಸ್ಟಾರ್ಟ್ ಆಯಿತು ಗೈಸ್. ಯಾರೋ ಪ್ರೋ ರೈಡರ್ ಥರ ಕಾಣಿಸ್ತವ್ರೆ, ಹೆವಿಯಾಗಿ ಓಡಿಸ್ತವ್ರೆ. ಇನ್ನು ಅಲ್ಲಿ ಹೋದ್ಮೇಲೆ ನೋಡಬೇಕು. ಇದು ಹಿಲ್ ಸ್ಟೇಷನ್ ಬಂದಾಗ ನಾನು ನೋಡಿ ಗೈಸ್, ಒಂದು ಅರ್ಧ ಈ ಕಡೆ, ಇನ್ನೊಂದು ಅರ್ಧ ಈ ಕಡೆ. ಅಲಿಪಿರಿ ಮೆಟ್ಟಿಗೆ ಬಂದರೆ ನಾವು ಈ ಕಡೆಗೆ ಎಂಡ್ ಆಗುತ್ತೆ ಸ್ಟೆಪ್ಸು. ಈ ಕಡೆ ಹಿಲ್ ಸ್ಟೇಷನ್ ಸ್ಟಾರ್ಟ್ಸ್. ಈ ಕಡೆ ಒಂದು ಸ್ಪೀಕರು, ಆ ಕಡೆ ಒಂದು ಸ್ಪೀಕರು. ಇವಾಗ ಅದಕ್ಕೆ ಸಾಂಗ್ ಆಗಕ್ಕೆ ನೋಡ್ತಾವ್ರೆ. ಸ್ಟಾರ್ಟ್ ಆಯಿತು ಗೈಸ್. ಓಕೆ ಬಂದ್ವಿ ಗೈಸ್. ವದ್ಲಣ್ಣ ಬ್ಯಾಗೆಲ್ಲ ತಗೊಂಡಿದ್ದೀವಿ. ಈ ಕಡೆ ಟ್ರಾವೆಲ್ಸ್ ಅಂತ ಇದೆ. ಅಯ್ಯೋ ಬೀಳಿದೆ. ಈ ಕಡೆನೇ ಬಸ್ಗಳು ಬರ್ತಾವಂತೆ. ಏನಾಯ್ತು ಬ್ರಾ? ಈ ಕಡೆ ಇದೊಂದು ಬಸ್ ಕಾಣಿಸ್ತು ಗೈಸ್, AC ಬಸ್ಸು. ಸ್ವಲ್ಪ ಕಮ್ಮಿ ರೇಟಿಗೆ ಸಿಕ್ಕದೆ ಅಂತ ಇದರಲ್ಲಿ ಹತ್ತೀವಿ. ಈ ಬಸ್ಸಲ್ಲಿ ಮೇಲ್ಗಡೆ ಸ್ಲೀಪರು, ಕೆಳಗಡೆ ಸೀಟರು. ಸ್ಲೀಪ್ ಬಿಡಿವಾಗ. ಓಕೆ, ಹೌ ಈಸ್ ಕಂಡೀಷನ್ ಬ್ರೋ? ಫುಲ್ ಬ್ಯಾಡ್ ಬ್ರೋ, ಓವರ್ ಪೇನ್. ಬೆಳಗ್ಗೆ ಸರೋಗುತ್ತೆ ನೋಡಬೇಕು ಗೈಸ್. ಇದು ರಿಲೀಫ್ ಆಗುತ್ತೆ. One extremely annoying shift later. ಬ್ರೋ ಕೈ ಕೊಡು ಬ್ರೋ. ಬಾಯ್ ಬ್ರೋ. ಏನ್ ಬ್ರೋ ಇನ್ನೊಂದ್ಸರಿ ಮಾಡು ಬ್ರೋ. जल्दी बोल, कल सुबह पनवेल निकलना है. ಕಮ ಬಾಯ್ ಬ್ರೋ. ಗೈಸ್ ಇವಾಗ ನನ್ನ ಸ್ಟಾಪ್ ಬಂತು. ಇವ್ರು ಡೋರ್ ಕೂಡ ಓಪನ್ ಮಾಡೋದ್ರೆ ಹೇಳ್ಕೊಂಡು ಹೋಗ್ಬೇಕು. ಓಕೆ ಥ್ಯಾಂಕ್ಸ್ ಬೈ ಗೈಸ್. ಇವಾಗ ನಾನು ಸ್ಟಾಪಲ್ಲಿ ಇದ್ದೀನಿ. ನಾನು ಫ್ಲಾಶ್ ಮಾಡಿ ಹೇಳ್ತಾ ಇಲ್ಲ, ಕಣ್ಣು ಯಾಕೋ ಸ್ವಲ್ಪ ಜಾಸ್ತಿ ಎಫೆಕ್ಟ್ ಆಗ್ತಾ ಇತ್ತು ಅದು. ಅದಕ್ಕೆ ಜರ್ನಿ ತುಂಬ ಚೆನ್ನಾಗಿತ್ತು ಗೈಸ್. ಇಷ್ಟು ತಿರುಪತಿಲಿ ಇಷ್ಟು ಜನ ನೋಡ್ತಿರೋದಲ್ಲ ಇವತ್ತು ನೋಡಿದ್ದೀನಿ. ಆ ಲಾಕರ್ ರೂಮ್ ಇರ್ಬೋದು, ಫ್ರೀ ದರ್ಶನ ಇರ್ಬೋದು, ಗುಡ್ ರೋಡ್ ಸೈಡ್ ಆಗೋದಿರ್ಬೋದು,
ಆಮೇಲೆ ಅದೇ ರೂಮ್ ಬುಕ್ ಮಾಡೋದಿರ್ಬೋದು ಎಲ್ಲ ಇವತ್ತು ಗೊತ್ತಾಯಿತು. ಆ್ಯಂಡ್ ಎಂಜಾಯ್ ಮಾಡಿದೆ ಗೈಸ್ ಬ್ಲಾಗ್ನ, ಜರ್ನಿನ. ಸೊ ನಿಮ್ಗೆ ಏನಾದರೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಡಿ. ನಮ್ಮೆಲ್ಲರಿಗೂ ವಿಡಿಯೋ ನೋಡಿದರೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಅಷ್ಟೇ ಗೈಸ್, ಇವತ್ತಿಗೆ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ. ಇವಾಗ ನಮ್ಮ ನಾಯಿಗಳು ಎಷ್ಟು ಖುಷಿ ಆಗ್ತವೆ ನೋಡಬೇಕು. ಸೇಫ್ಟಿಗಿರಲಿ ಅಂತ ಬಿಸ್ಕೆಟ್ ತಂದೀನಿ. ಫಸ್ಟ್ ಹತ್ರ ಅಪ್ರೋಚ್ ಆದರೆ ಆಮೇಲೆ ಕೊಡ್ತೀನಿ. ಒಬ್ಬ ಇಬ್ಬರು ಬಂದರು, ಅವ್ನು ಬರಲೇ ಇಲ್ಲ. ಬ್ಯಾಟ್ಸಲ್ಲ ಇವಳು ಎಗ್ರು ಬಿಡ್ತಾಳೆ, ಹಿಂಗೆ ಬಿಟ್ಟರೆ ಸ್ಮೆಲ್ ನೋಡ್ತಾಳೆ. ಏನಪ್ಪ ಒಂದು ರೇಂಜಿಗೆ ಖುಷಿ ಅಲ್ಲವೇ. ನಾನು ಬರ್ತಾಯಿದ್ದೀನಿ ಅಂತ ಮನೇಲಿ ಹೇಳಿಲ್ಲ. ಇವಾಗ ನೋಡೋಣ ನಾಮ ಹೆಂಗೆ ರಿಯಾಕ್ಟ್ ಆಗ್ತಾರೆ ಅಂತ. ಎಷ್ಟು ಗಂಟೆಗಿದ್ದೆ ಮಮ್ಮಿ? ಆಗಲಿ ಆಯ್ತಾ? ಅಯ್ಯೋ ಲಾಕೆ ಹಾಕಿಲ್ಲ. ನಾನು ಏನು ಲಾಕ್ ಹಾಕಿದ್ಯಾ ಅಂದ್ಕೊಂಡು ನಿಂತಿದ್ದು. ದೇವಸ್ಥಾನದಿಂದ ಬಂದಾಗ ಈ ಥರ ಒಂದು ಕರ್ಪೂರ ಹಚ್ಚಿ ಕೈ ಮುಗಿ ಒಳಗಡೆ ಬರಬೇಕಂತೆ.